ನನ್ನ ಕೈ ಎಲ್ಲ ಇಲ್ಲಿ ಒಡೆದು ರಕ್ತ ಎಲ್ಲ ಬಂದು ಅಷ್ಟು ಕಷ್ಟ ಇತ್ತು ಅಂತ. ನಾನು ಕೂಡ ಈ ಸಮಯದಲ್ಲಿ ವೇಷಧಾರಿ ಆಗ್ಬೇಕಿತ್ತು ಅಂತ, ಯಾಕಂದ್ರೆ ಮೊದಲು ನೀವು ವೇಷಧಾರಿಯಾಗಿ ಬಂದವ. ನಾನು ಬೇಡ ಯಕ್ಷಗಾನ ಆಗ್ಲಿಕ್ಕೆ ಇಲ್ಲ ಅಂತ ಮನಸ್ಸಿನಲ್ಲಿ ಆಗಿದೆ. ಒಮ್ಮೆ ಹೋಗಿ ಕೂತ್ರೆ ಮದ್ದಳೆಗೆ ಹೋಗಿ ಕೂತ್ರೆ 3.5 ಗಂಟೆ 4 ಗಂಟೆ ನಿರಂತರ ಕೂತಲ್ಲಿ ದುಡಿಬೇಕು. ನಮ್ಮ ಮೀಡಿಯಾ ಚಾನೆಲ್ನ ಯಕ್ಷಾನುಭವ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕಥೆ ಏನು, ಅವರ ರಂಗಸ್ಥಳದ ಅನುಭವವೇನು, ಅದನ್ನೆಲ್ಲವನ್ನು ತಿಳಿಸುವಂತಹ ನಮ್ಮ ಮೀಡಿಯಾದ ಯಶಸ್ವಿ ಕಾರ್ಯಕ್ರಮ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಯಕ್ಷಗಾನ ರಂಗದ ಖ್ಯಾತ ಮದ್ದಳೆಗಾರರು, ಕಟೀಲು ಮೇಳದ ಕಲಾವಿದರು, ಅವರೇ ದಯಾನಂದ ಶೆಟ್ಟಿಗಾರ್ ಮಿಜಾರ್. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಮದ್ದಳೆಗಾರರು ದಯಾನಂದ ಶೆಟ್ಟಿಗಾರ್ ಮಿಜಾರ್ ರವರ ಯಕ್ಷ ಅನುಭವ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಘ್ರೀ ಕಮಲ ಗಿರಿಜಾತೆ ಜಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವ ಚಿತ್ರ. ನಮಸ್ಕಾರ ಮಿಜಾರ್ ದಯಾನಂದ ಶೆಟ್ಟಿಗಾರ್ರೆ. ನಮಸ್ಕಾರ. ಯಕ್ಷಗಾನ ರಂಗದಲ್ಲಿ ಹಲವಾರು ವರ್ಷಗಳ ಕಾಲ ವಿವಿಧ ಮೇಳಗಳಲ್ಲಿ ತಿರುಗಾಟ ನಡೆಸಿ ಪ್ರಸ್ತುತವಾಗಿ ಕಟೀಲು ಮೇಳದಲ್ಲಿ ನೀವು ಕಲಾ ವ್ಯವಸಾಯವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಜೀವನದ ಮೊದಲಿನ ನಿಮ್ಮ ಆ ತಿರುಗಾಟದ ಅನುಭವ ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ ಅಥವಾ ನಿಮ್ಮ ಬಾಲ್ಯದ ಜೀವನ ಎಲ್ಲ? ನಾವು ಬಾಲ್ಯದಲ್ಲೇ ಯಕ್ಷಗಾನದ ಇಂಟ್ರೆಸ್ಟ್ ಇದ್ದವರು. ಬಾಲ್ಯದಲ್ಲಿ ನನ್ನ ಅಜ್ಜ ತಂದೆ ಇವರೆಲ್ಲ ಯಕ್ಷಗಾನ ಪರಂಪರೆಯವರೇ. ಅಜ್ಜ ವೇಷಧಾರಿ, ತಂದೆ ವೇಷಧಾರಿ. ಮೊದಲೇ ತಂದೆಯವರ ಹೆಸರು ರಾಮ ಶೆಟ್ಟಿಗಾರ್ ಮಿಜಾರ್, ಅಜ್ಜ ದಾಸ್ ಶೆಟ್ಟಿಗಾರ್ ಮಿಜಾರ್ ಅಂತ. ಪರಂಪರಾಗತವಾಗಿ ನಮಗೆ ಯಕ್ಷಗಾನ ಅಂಟಿಕೊಂಡಿದೆ. ಮತ್ತೆ ನಮ್ಮ ಪರಿಸರ ಯಕ್ಷಗಾನದವರು ಎಲ್ಲ. ಹೌದು, ಮಿಜಾರ್ ಅಂತ ಹೇಳಿದ್ರು ಒಂದು ಯಕ್ಷಗಾನದ ಒಂದು. ಇಲ್ಲಿ ಮಾರಿಕಾಂಬ ಯಕ್ಷಗಾನ ಮಂಡಳಿ ಅಂತ ಒಂದಿತ್ತು. ಅಲ್ಲಿ ನನ್ನ ತಂದೆಯವರು ಸಕ್ರಿಯವಾಗಿ ಅಲ್ಲಿ ಭಾಗವಹಿಸುತ್ತಿದ್ದವರು. ಹಾಗೆ ಮತ್ತೆ ಮುಚ್ಚೂರು ಹರಿಶೆಟ್ಟಿಗಾರ್ ಖ್ಯಾತ ಶ್ರೀವೇಷಧಾರಿ, ಅವರ ಒಡನಾಟದಿಂದ ಅವರು ನನಗೆ ಗುರುಗಳು. ಪ್ರಥಮದಲ್ಲಿ ನಾನು ಪ್ರಥಮದಲ್ಲಿ ವೇಷಧಾರಿ ಆಗಿದ್ದವ. ವೇಷಧಾರಿ ಮೊದಲು ವೇಷಧಾರಿ ಹವ್ಯಾಸಿ. ಮೇಳ ತಿರುಗಾಟ ಅಂತ ಎಲ್ಲ, ತಳಕಾಲ ಮೇಳ, ವೀರಾಂಜನೇಯ ಯಕ್ಷಗಾನ ಮಂಡಳಿ ಅಂತ ಬಿಕ್ಕರಘಟ್ಟ ಮಂಗಳೂರು, ಅಲ್ಲಿಯ ಒಂದು ಮಂಡಳಿ ಇತ್ತು. ಅದಕ್ಕೆ ನನ್ನನ್ನು ಇವರು ಕರ್ಕೊಂಡು ಹೋಗ್ತಿದ್ರು ವೇಷಕ್ಕೆ. ನಾನು SLC ಮುಗಿಸಿ ವೆಲ್ಡಿಂಗ್ ಕೆಲಸ ಪ್ರಾರಂಭ ಮಾಡಿದವ. ಇವರು ಅಲ್ಲಿಗೆ ಬಂದು ನನ್ನನ್ನು ಹೋಗುವ ಅಂತ ಕರ್ಕೊಂಡು ಹೋಗುದು. ಹಾಗೆ ಅಲ್ಲಿಂದ ಪ್ರಾರಂಭ. ಮತ್ತೆ ಚಿಕ್ಕಂದಿನಿಂದ ನಾವೆಲ್ಲ ಮಕ್ಕಳೊಟ್ಟಿಗೆ ಯಕ್ಷಗಾನ ಅದೆಲ್ಲ ಮಾಡುವುದು ಇತ್ತೆಲ್ಲ. ನೀವು ಚಿಕ್ಕಂದಿನ ಯಾವೆಲ್ಲ ವೇಷ ಮಾಡಿದ್ದೀರಿ? ಚಿಕ್ಕಂದಿನಿಂದ ಸ್ತ್ರೀ ವೇಷ ಮಾಡಿದ್ದೇನೆ ತುಂಬಾ. ಮತ್ತೆ ಪುರುಷ ವೇಷ ಕೂಡ ಮಾಡಿದ್ದೇನೆ. ಗಿರಿಜಾ ಕಲ್ಯಾಣದ ಮನ್ಮಥ ಅಲ್ಲ, ಷಣ್ಮುಖ ಪಾತ್ರ. ಮತ್ತೆ ಶಶಿಪ್ರಭಾ ಪರಿಣದಲ್ಲಿ ಕಮಲಗಂಧಿನಿ. ಮತ್ತೆ ಇವರ ಒಂದು ರಾಜ ವೀರವರ ಒಂದು ಪ್ರಸಂಗ ಇತ್ತು, ಅದರಲ್ಲಿ ಮುಖ್ಯ ಶ್ರೀವೇಷ ಮಂದರಾವತಿ ಅಂದು ಅವರು ಹರಿಶಣ್ಣನ ಇದರಲ್ಲಿ ನಿರ್ದೇಶನದಲ್ಲಿ. ಮತ್ತೆ ಲವಕುಶದಲ್ಲಿ ಕುಶನ ಪಾತ್ರ ಮಾಡಿದ್ದೀನಿ. ಮತ್ತೆ ದೇವೇಂದ್ರ ಬಲ ಹಾಗೆಲ್ಲ ಕಿರೀಟ ವೇಷ ಅಂತ ಮಾಡಲಿಲ್ಲ, ಒಂದು ವೇಷ ಎಲ್ಲ ಮಾಡಿದ್ದೇನೆ. ತುಳು ಪ್ರಸಂಗದಲ್ಲಿ ತುಂಬಾ ವೇಷ ಮಾಡಿದ್ದೀನಿ. ತಳಕಲ ಮೇಳದಲ್ಲಿ KT ಗುಜರನ್ನ ಅಂತ ಇದ್ರು, ಅವ್ರು ಯಾವಾಗಲೂ ಬರುವುದು ನಮ್ಮನ್ನು ಹುಡುಕಿಕೊಂಡು ನನ್ನ ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗುದು, ಹಾಗೆಲ್ಲ ಇತ್ತು. ಆ ಮುಖಾಂತರವಾಗಿ ನೀವು ರಂಗಸ್ಥಳ ಏರಿದ. ಹೌದೌದು. ಈ ವೇಷಗಾರಿಕೆಯನ್ನು ಬಿಟ್ಟು ನಂಗೊಬ್ಬ ಹಿಮ್ಮೇಳ ವಾದಕನಾಗ್ಬೇಕು ಎನ್ನುವಂತ ಆ ಒಂದು ಆಶೆ ಹೇಗೆ ಬಂತು ನಿಮ್ಗೆ? ಮೊದಲಿನಲ್ಲೇ ನಮ್ಗೆ ಚಂಡೆ ಮದ್ಲೆಯಲ್ಲೇ ಇಷ್ಟ. ಎಲ್ಲ ಕೋಲೆಲ್ಲ ಮಾಡುದು, ಹಲಗಿಗೆಲ್ಲ ಬಾರಿಸುವುದು. ಅದೇ
ವೇಷದಲ್ಲಿ ನನಗೆ ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ. ಹರಿಶಣ್ಣನ ಒತ್ತಾಯಕ್ಕೆ, ಗುರುಗಳ ಒತ್ತಾಯಕ್ಕೆ ಮನೆದು ಹೋಗ್ತಿದ್ದ ನಾನು. ಮತ್ತೆ ಮತ್ತೆ ನನಗೆ ಸ್ವಲ್ಪ ಅದೆಲ್ಲ ಬಣ್ಣ ಹಾಕುದು, ಅದು ಮೈ ಮೇಲೆ ಎಲ್ಲ ಆಗುದು, ಅದು ಸ್ವಲ್ಪ ಇದಾಗ್ತಿದೆ ನನಗೆ. ಆಸಕ್ತಿ ಸ್ವಲ್ಪ ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಮತ್ತೆ ಇದರಲ್ಲಿ ಒಲವು ಜಾಸ್ತಿ ಆಯ್ತು. ಹಾಗೆ ನಾನು ಚೆಂಡೆ ಮೊದಲೇ ಅಭ್ಯಾಸ ಮಾಡದೆ ನೋಡಿಯೇ ಕಲ್ತು ಬಾರಿಸ್ತಿದ್ದವ, ಆಟಕ್ಕೆಲ್ಲ ಹೋಗಿದ್ದೇನೆ. ಅದನ್ನು ನೋಡಿ ಹರಿಶಣ್ಣ ಹೇಳಿದ್ರು, ನೀನು ಹಾಗೆಲ್ಲ ಬಾರಿಸಿದ್ರೆ ಆಗುದಿಲ್ಲ, ಗುರುಗಳ ಹತ್ರ ಹೋಗಿ ಕಲಿಬೇಕು. ಮತ್ತೆ ಕೆಲಸ ಬಿಟ್ಟು ಅಲ್ಲಿಂದಲೇ ಗುರುಪುರ ಅನ್ನಿ ಭಟ್ ಅಂತ ಇದ್ರು, ಎಲ್ಲ ಮೋಹನ್ ಶೆಟ್ಟಿಗಾರ್, ಹರೀಶ್ ಶೆಟ್ಟಿಗಾರ್, ನನ್ನ ತಂದೆ, ಎಲ್ರಿಗೆ ಅವರೇ ಗುರುಗಳು. ಅನ್ನು ಭಟ್ ಗುರುಪುರ ಅಂತ, ಅಲ್ಲಿ ಹೋಗ್ತಿದ್ದೆ ನಾನು. ಸ್ವಲ್ಪ ಒಂದು 4-5 ತಾಳ ಆಗಿದೆ ಅಷ್ಟೇ. ಮತ್ತೆ ಅದನ್ನು ಬಿಟ್ಟು ಮತ್ತೆ ಹೀಗೆ ಅಂದಾಜಿಗೆಲ್ಲ ನೋಡಿ ಕಲ್ತದ್ದು ಜಾಸ್ತಿ ನೋಡಿ ಕಲ್ತದ್ದು. ನೋಡಿ. ಈ ಕಲಿಕೆ ಆಯ್ತು, ಆಮೇಲೆ ಮೇಳದ ತಿರುಗಾಟ ಹೇಗಿತ್ತು? ಮೇಳದ ತಿರುಗಾಟ ಪ್ರಥಮದಲ್ಲಿ ಅದೇ ತಳಕಾಲ ಮೇಳ. ನಂತರ ನಾನು ಕೆಲಸ ಎಲ್ಲ ಬಿಟ್ಟು ಬಾಂಬೆಗೆಲ್ಲ ಹೋದೆ, ಅಲ್ಲಿ ಸತ್ತಾಗ್ಲಿಲ್ಲ, ಅಲ್ಲಿಂದ ಊರಿಗೆ ಬಂದೆ. ಮತ್ತೆ ಸುರತ್ಕಲ್ ಮೇಳಕ್ಕೆ ಕುಮಾರಗೌಡ ಪುತ್ತಿಗೆ ಅಂತ ನನ್ನ ಅಣ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು. ವೆಂಕಟೇಶ್ ಶೆಟ್ಟಿ ಮೂರ್ಜಿ ಅವರು ಮೇಳ ಬಿಟ್ರು ಅಲ್ಲಿ, ಸಾಧಾರಣ 1997ರಲ್ಲಿ. ಹಾಗೆ ನಾನು ಮನೆಯಲ್ಲಿದ್ದೆ ಆ ಹೊತ್ತಿಗೆ, ಬಾಂಬೆಯಿಂದ ಬಂದು. ಅವತ್ತಿಗೆ ನಾನು ಹೋಗ್ಲಿಕ್ಕೆ ಹೇಳಿದ. ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ ದೊಡ್ಡ ಮೇಳ ಅಂತ ತಿರುಗಾಟ. ಅಲ್ಲಿಂದ ಸುರತ್ಕಲ್ ಮೇಳ, ಮಹಮ್ಮಾಯಿಗೆ ಯಕ್ಷಗಾನ ಮಂಡಳಿ. ಯಾರೆಲ್ಲ ಕಲಾವಿದರು? ಮಧ್ಯಾಹ್ನ ಗಣಪತಿ ಭಟ್ರು, ಭಾಗವತರು, ಕಡಬ ನಾರಾಯಣಾಚಾರ್ಯರು, ಶಿವರಾಮ ಜೋಗಿ, ಎಂ.ಕೆ. ರಮೇಶಾಚಾರ್ಯರು, ಪೂಕಳ ಲಕ್ಷ್ಮೀನಾರಾಯಣ ಭಟ್ರು, ಕಾಂಚನ ಸಂಜೀವರೈ, ವೇಣೂರು ಸದಾಶಿವ ಕುಲಾಲು, ಎಲ್ಲ ದಿಗ್ಗಜರು, ಎಲ್ಲ ದೊಡ್ಡ ಸೆಟ್ ಎಲ್ಲ. ಉಜಿರೆ ರಾಜ, ವೇಣೂರು ಸುಂದರ ಆಚಾರ್ಯರು, ಉಜಿರೆ ನಾರಾಯಣ ಹಾಸ್ಯಗಾರರು, ಹಾಗೆ. ಮತ್ತೆ ನಮ್ಮ ಈಗಿನ ಖ್ಯಾತ ಭಾಗವತರು ರವಿಚಂದ್ರ ಕನ್ನಡಿಗಟ್ಟೆ, ಅವರು ನಿತ್ಯ ವೇಷದಲ್ಲಿ ಇದ್ರು. 1 ವರ್ಷದಲ್ಲಿ ಪ್ರಥಮದಲ್ಲಿ ನಾನು ಸೇರುವಾಗ ಅವರು ನಿತ್ಯ ವೇಷಕ್ಕೆ, 2ನೇ ವರ್ಷ ಅವರದ್ದು ಮುಖ್ಯಶ್ರೀ ವೇಷ. ನಂತರ ಅವರು ನಾವೆಲ್ಲ ಒಟ್ಟಿಗೆ ಒಡನಾಟ ಇದ್ದರು. ಈ ಸುರತ್ಕಲ್ ಮೇಳದ ಆ ಒಂದು ಎಷ್ಟು ವರ್ಷ ಸುರತ್ಕಲ್ ಮೇಳದಲ್ಲಿ? ಸುರತ್ಕಲ್ ಮೇಳದಲ್ಲಿ 3 ವರ್ಷ ಇದ್ದು. 3 ವರ್ಷ ಅದು ಬಂದಾಯ್ತು. ಯಾಕೆಂದ್ರೆ ಸುರತ್ಕಲ್ ಮೇಳ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ಮೆರೆತಿದ್ದಂತ ಒಂದು ಮೇಳ. ಹೇಗಿತ್ತು ಆ ಮೇಳದ ತಿರುಗಾಟ? ಒಳ್ಳೆ ತಿರುಗಾಟ, ಎಲ್ಲ ಅನುಭವಿ ಕಲಾವಿದರು. ತಿರುಗಾಟದಲ್ಲಿ ನೆಮ್ಮದಿ ಇತ್ತು, ಒಳ್ಳೆ ನೆಮ್ಮದಿ. ಈ ಮೇಳ ಬಿಟ್ಟ ಆ ಮೇಳ ನಿಂತ ಮೇಲೆ ನೀವು ಬೇರೆ ಮೇಳಕ್ಕೆ ನಿಂತ ಮೇಲೆ ಕಿಶನ್ ಹೆಗ್ಡೆ ಅವರ ಸಾರಥ್ಯದಲ್ಲಿ ಕರ್ನಾಟಕ ಮೇಳ ಪ್ರಾರಂಭ ಮಾಡಿದ್ರು. ಅದರಲ್ಲಿ 1-2 ವರ್ಷ ಇದ್ದೆ. ಅದು ಕೂಡ ತಿರುಗಾಟ ನಿಂತು ಹೋಯ್ತು ಮೇಳ. ನಂತರ ಸಸಿವಿತ್ಲ ಅಲ್ಲಿ 4 ವರ್ಷ. 4 ವರ್ಷ. ಯಾಕೆಂದ್ರೆ ಸಸಿತ್ಲ ಮೇಳ ನಮ್ಮ ಸುರತ್ಕಲ್ ಮೇಳ ಆವಾಗ ತುಳು ಪ್ರಸಂಗವಲ್ಲ, ತುಳು ಪ್ರಸಂಗ ಅಪರೂಪಕ್ಕೆ ಒಮ್ಮೊಮ್ಮೆ ಪೌರಾಣಿಕ ಆಗ್ತಿತ್ತು. ಆವಾಗ ನಮ್ಗೆ ಬಹಳ ಇಂಟ್ರೆಸ್ಟ್, ಸಂತೋಷ ಆಗ್ತಿತ್ತು. ಪೌರಾಣಿಕ ಬರುವಾಗ ಖುಷಿ ಆಗುದು. ನಿಮ್ಗೆ ಆಸಕ್ತಿ ಪೌರಾಣಿಕದಲ್ಲಿ ಆಸಕ್ತಿ. ಆಮೇಲೆ ಕರ್ನಾಟಕದಲ್ಲೂ ಹೆಚ್ಚಾಗಿ ತುಳು ಪ್ರಸಂಗವೇ ತುಳುವೆ. ಆಮೇಲೆ ಇದಕ್ಕೆ ಸಸಿತ್ಲು ಮೇಳಕ್ಕೂ ಬರುವಾಗಲೂ ಅದರಲ್ಲೂ ಹೆಚ್ಚು ತುಳುವೆ ಅಲ್ವಾ? ತುಳುವೆ, ಜಾಸ್ತಿ ತುಳುವೆ. ಮತ್ತೆ ಭಗವತಿ ಮಹಾತ್ಮೆ ಅಂತ ಆಗ್ತಿತ್ತು, ಅದು ಕನ್ನಡ ಕೂಡ ಮಾಡ್ತಿದ್ರು ಹೆಚ್ಚಾಗಿ. ಮತ್ತೆ ಸುಂಕದ ಗಟ್ಟೆಯಲ್ಲಿ ಇದ್ದೆ 1 ವರ್ಷ. ನಂತರ ಕಟೀಲ್ ಮೇಳಕ್ಕೆ ಬಂದ.
ಈ ಕಟೀಲು ಮೇಳದಲ್ಲಿ ನಿಮ್ಮ ತಿರುಗಾಟ ಎಷ್ಟಾಯ್ತು ಈಗ? ನಾನು 17 ವರ್ಷ ತಿರುಗಾಟ ಆಯಿತು. 17 ವರ್ಷ. 2 ವರ್ಷ ಮೋಹನನ್ನ ಒಟ್ಟಿಗೆ 2ನೇ ಮೊದಲೆಗಾರನಾಗಿದ್ದೆ. ಆನಂತರ 15 ವರ್ಷದಿಂದ ಪ್ರಧಾನ ಮೊದಲೆಗಾರನಾಗಿ ಇದ್ದೇನೆ ಈಗ. ಕಟೀಲು ಯಾವುದೆಲ್ಲ ಮೇಳದಲ್ಲಿದ್ರಿ ನೀವು? ನಾನು ಸಾಧಾರಣ ಎಲ್ಲ ಮೇಳ ಆಯ್ತು, 2 ಮೇಳ ಬಾಕಿ ಉಂಟು ಈಗ, 5 ಮತ್ತು 7 ಮತ್ತೆ ಎಲ್ಲ ಆಗಿದೆ. ಖುಷಿ ಕೊಟ್ಟಂತ ಮೇಳ ಯಾವುದು ನಿಮ್ಗೆ? ಖುಷಿ ಅಂತ ಕಟೀಲು ಮೇಳ ಅಂದ್ರೆ ಖುಷಿ, ಅದರಲ್ಲಿ ಆ ಮೇಳ ಈ ಮೇಳ ಅಂತ ನಾವು ಏನು ವಿಭಾಗ ಮಾಡ್ಲಿಲ್ಲ. ಎಲ್ಲ ಯಾವ ಸಟ್ಟಿಗೂ ಹಾಕಿದ್ರೆ ನಾವು ಹೋಗುದಕ್ಕೆ ರೆಡಿ. ಹಾಗೆ ಅದು ಆಗುದಿಲ್ಲ ಅವರ ಅದು ಆ ಭಾಗತರು ಬೇಡ ಅಂತದ್ದೆಲ್ಲ ನಮ್ಮ ಹತ್ರ ಇಲ್ಲ. ಈಗ ಕಟೀಲು ಮೇಳದ ಮೇಳ ಅಂತ ಹೇಳುವಾಗ ಹೆಚ್ಚಾಗಿ ದೇವಿ ಮಹಾತ್ಮೆ ಆಗೋದು. ಈ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ನೀವು ಯಾವಾಗ ನೀವು ವೇದಿಕೆ ಆಗ್ತದೆ? ನೀವು ಮೊದಲೆಲ್ಲ ನಾವು ಪ್ರಸಂಗ ಪೀಠಿಗೆ ಪ್ರಧಾನ ಮೊದಲೆಗಾರ ಹೋಗ್ಲಿಕ್ಕೆ, ಅಲ್ಲಿಂದ ಪ್ರಸಂಗ ಆಗಿ ದೇವಿ ಮಹಾತ್ಮೆಯಲ್ಲಿ ಹರಿಹರರು ನೀವೀರರು ಒಂದಾಗಿ ಒಂದು ಏರು ಪದ್ಯ ಉಂಟು ಬ್ರಹ್ಮನಿಗೆ, ಅಲ್ಲಿಯ ತನಕ ಚೆಂಡೆ ಬಾರಿಸಿ ಅಲ್ಲಿಂದ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಮತ್ತೆ ಮಹಿಷಾಸುರನ ಪ್ರವೇಶಕ್ಕೆ ಬರಬೇಕು. 10 ಫಲವೇನು ಸುಮ್ಮನೆ ಆ ಪದ್ಯಕ್ಕೆ ಬಂದ್ರೆ ಬೆಳಗಿನವರೆಗೆ ಚೆಂಡೆ ಬಾರಿಸುದು. ಈಗೆಲ್ಲ ಬದಲಾವಣೆ ಆಗಿದೆ ತುಂಬಾ. ಕಾಲಮಿತಿಯಲ್ಲಿ ನಂತರ ಪೀಠಿಗೆ ಬಾರಿಸುದು ಹೋಯ್ತು, ನಂತರ ಮಹಿಷಾನ ಪ್ರವೇಶ ಅದು ಹೋಯ್ತು. ಈಗ ದೇವಿ ಪ್ರತ್ಯಕ್ಷಕ್ಕೆ ಹೋಗುವಂತ ಟ್ರೆಂಡ್ ಬಂದಿದೆ. ಹಾಗೆ ಈಗ ನೀವು ದೇವಿ ಪ್ರತ್ಯಕ್ಷಕ್ಕೆ ಹೋದ್ರೆ ಮತ್ತೆ ಮಂಗಳದನ ಕೇವಲ ನೀವು ಮದ್ದಳೆ ಕಲಿತವ ಚೆಂಡೆ ಕಲಿಬೇಕು ಅಂತ ಒಂದು ನಿಯಮ ಲೆಕ್ಕ. ಹಾಗೆ ಅದು ಯಾವ್ದಾದ್ರು ಗಟ್ಟಿ ಆಗ್ಬೇಕಾದ್ರೆ ನಮ್ದು ಮೊದ್ಲು ಪ್ರಧಾನ, ಯಕ್ಷಗಾನದಲ್ಲಿ ಮದ್ದಳೆ ಪ್ರಧಾನ, ಈಗೆಲ್ಲ ಚೆಂಡೆ ಪ್ರಧಾನ ಅಂತ ಆಗಿದೆ. ಮದ್ದಳೆ ಭಾಗ ಇದ್ರೆ ಮದ್ದಳೆಯಲ್ಲಿ ಕುಣಿಸುವಂತ ಇದಿತ್ತೊಂದು ಸಿಸ್ಟಮ್. ಚಂಡಮುಂಡರಿಗೂ ಚೆಂಡೆ ಇರ್ಲಿಲ್ಲ. ನಾನು ಹೋಗುವಾಗ ಗುಬ್ಬನೂರು ಭಾಗದ್ರು ಇರುವಾಗ ಮದ್ದಳೆಯಲ್ಲಿ ಚಂಡಮುಂಡರನ್ನು ನಿಧಾನ ಪದ್ಯಕ್ಕೆ ಕುಣಿಸುವಂತ ಕ್ರಮ ಇದ್ದದ್ದು. ಈಗ ಎಲ್ಲ ನಾಟ್ಯ ಎಲ್ಲ ವಿಪರೀತಕ್ಕೆ ಹೋಗಿ ಎಲ್ಲ ಈಗ ಚೆಂಡೆ ಪ್ರಧಾನ, ವೇಗ, ಅತಿಯಾದ ವೇಗ ಹಾಗೆಲ್ಲ ಉಂಟು. ಈ ಅತಿಯಾದ ವೇಗ ನಮ್ಮ ಕೈ ಹೇಗೆ ಚಲನೆ ಆಗ್ತದೆ? ಯಾಕೆಂದ್ರೆ ಅಭ್ಯಾಸ ಬಲ್ಲ ಹಾಗೆ, ಅದು ಮತ್ತೆ ಆಗ್ತಾ ಹೋಗ್ತದೆ. ಹಾಗೆ ಆಯಾಸ ಆಗ್ತದೆ. ಮತ್ತೆ ನಮ್ಗೆ ಮಾನಸಿಕ ಸಿದ್ಧತೆಯಿಂದ ಬಾರಿಸಲಿಕ್ಕೆ ಆಗುದಿಲ್ಲ. ನಮ್ಮ ಮನೋಧರ್ಮದ ಪ್ರಕಾರ ಅತಿಯಾದ ವೇಗಕ್ಕೆ ಬಾರಿಸೋರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಎಲ್ಲ ಯುವಕರೆಲ್ಲ ತುಂಬಾ ಸ್ಪೀಡ್ ಇದ್ದಾರೆ. ಹೌದೌದೌದೌದು. ದಯಾನಂದ ಶೆಟ್ಟಿಗಾರ್ರೆ, ಯಕ್ಷಗಾನ ರಂಗದಲ್ಲಿ ಚೆಂಡೆ ಪ್ರಧಾನ ಎನ್ನುವಂತಹ ಆ ಒಂದು ಮಟ್ಟಿಗೆ ಮುಟ್ಟಿದೆ. ಹಿಂದಿನ ಕಾಲದಲ್ಲಿ ಎಲ್ಲ ಹಿಮ್ಮೇಳ ವಾದಕ, ಚೆಂಡೆ ವಾದಕ ಅಥವಾ ಮದ್ದಳೆಗಾರರು ಬಾರಿಸಿದಕ್ಕೆ ಕಲಾವಿದರು ಕುಣಿಯುತ್ತಾ ಇದ್ರು. ಯಾಕೆಂದ್ರೆ ಈಗ ವೇಗದ ಕಾಲ, ಈಗ ಕುಣಿಯುವುದನ್ನು ಕುಣಿಯುತ್ತಾರೆ, ಅದಕ್ಕೋಸ್ಕರ ಚೆಂಡೆ ಬಾರಿಸುವಲ್ಲಿವರೆಗೆ ಮುಟ್ಟಿದೆ. ಇದಕ್ಕೆ ನೀವು ಹೇಳ್ತೀರಿ? ಅನಿವಾರ್ಯತೆ, ಅದು ಕೂಡ ಬೇಕಾಗ್ತದೆ. ಈಗಿನ ಹೊಸ ಟ್ರೆಂಡ್ ಅಲ್ಲಿ ಅದನ್ನು ಕೂಡ ಆಸ್ವಾದಿಸುವಂತ ಪ್ರೇಕ್ಷಕರಿದ್ದಾರೆ. ಚೆಂಡೆ ಬೇಕು ಅಂತ ಹಾಗೆ ಏನೋ ಒಂದು ಅದ್ರಲ್ಲಿ ಈಗ ಬಾರಿಸಿ ಈಗ ಖಾಲಿ ಮದ್ದಳೆಯನ್ನೇ ನುಡಿಸಿದ್ರೆ ಅದು ಸ್ವಲ್ಪ ಸಪ್ಪೆ ಕಳಮಟ್ಟಕ್ಕೆ ಕಡಿಮೆ ಆಗೋ ಹಾಗೆ ಕಾಣ್ತದೆ. ಹಾಗೆ ಈ ಚೆಂಡೆ ಮತ್ತೆ ವೇಗಕ್ಕೆ ಎಲ್ಲ ಈಗಿನ ನಾಟ್ಯಕ್ಕೆ ಮದ್ದಳೆ ಸ್ವಲ್ಪ ಕಷ್ಟ, ಹಿಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಚೆಂಡೆ ಆದ್ರೆ ಒಟ್ಟಿಗೆ ತುಂಬಿ, ಹಿಮ್ಮೇಳ ಅಂದ್ರೆ ಎಲ್ಲ ಬೇಕು ಲೆಕ್ಕದಲ್ಲಿ. ಚೆಂಡೆ ಮದ್ದಳೆ ಅದು ಪೂರಕ. ಹಿಮ್ಮೇಳ ಭಾಗತರು, ಚೆಂಡೆ ಮದ್ದಳೆ, ಚಕ್ರತಾಳ ಕೂಡ ಹಿಮ್ಮೇಳ ಅಂದ್ರೆ ಟೋಟಲ್ ಅಲ್ಲ. ಅದನ್ನು ಬಾರಿಸುವ ರೀತಿ, ನುಡಿಸುವ ರೀತಿ ಒಳ್ಳೇದಿದ್ರೆ ಒಳ್ಳೇದು. ಎಲ್ಲ ಇದನ್ನು ನಾವು ಗಟ್ಟಿಯಾಗಿ ಬಾರಿಸಿ ಅದಕ್ಕೆ ತಕ್ಕ ಪೆಟ್ಟುಗಳನ್ನೆಲ್ಲ ಬಾರಿಸಿದ್ರೆ, ನಯವಾದ ಪೆಟ್ಟುಗಳೆಲ್ಲ ಇದೆ ಚೆಂಡೆಯಲ್ಲೆಲ್ಲ, ಹಾಗೆ ಬಾರಿಸುವವರು ಇದ್ದಾರೆ. ಹಾಗೆ ಈ ಮತ್ತೊಂದು ಹೇಳುವುದಿದ್ರೆ, ಈಗ ದೇಮಾತ್ಮೆ ಆಟ ಆಗುವಾಗ ಈ ಬ್ಯಾಂಡು ವಾದ್ಯದ ಶಬ್ದ ಜೋರು ಇರ್ತದೆ. ಈ ಬ್ಯಾಂಡು ವಾದ್ಯ ಜೊತೆಯಲ್ಲಿ ನಾವು ಚೆಂಡೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಹೇಗೆ ಅನಿಸ್ತಾ ಇದೆ ಇದರ ಜೊತೆಯಲ್ಲಿ ನಮ್ಮ ಚೆಂಡೆ? ಬ್ಯಾಂಡು ವಾದ್ಯ ನಿಜವಾಗಿ ಯಕ್ಷಗಾನಕ್ಕೆ ಪೂರಕ ಅಲ್ಲ, ಆದ್ರೂ ಕಟೀಲು ಮೇಳದಲ್ಲಿ ಅದು ಮುಂಚಿನಿಂದ ಒಂದು ನಡೆದುಕೊಂಡು ಬಂದಿದೆ. ಕಟೀಲು ಮೇಳದ ಆಟ ಅಂದ್ರೆ ಅದು ಬರೇ ಯಕ್ಷಗಾನ ಅಲ್ಲ, ಅದು ದೇವತಾರಾಧನೆ ಕೂಡ, ಒಂದು ಜಾತ್ರೆ. ಹಾಗೆ ಒಂದು ಊರಲ್ಲಿ ಆಟ ಆಗುದಂದ್ರೆ ಅದು ಜಾತ್ರೆ. ಹಾಗೆ ಸಿಡಿ ಮದ್ದಿನ ಅಬ್ಬರ, ಬ್ಯಾಂಡ್ ಅದೆಲ್ಲ ಇದ್ರೆ ಒಂದು ಗಮ್ಮತ್ತು, ಗೌಜಿ. ಹಾಗೆ ಯಕ್ಷಗಾನ ರಂಗಕ್ಕೆ ಅದೆಲ್ಲ ಅಷ್ಟು ಇದಾಗುದಿಲ್ಲ, ಶೂಟ್ ಆಗುದಿಲ್ಲ. ಈ ಮೊದಲೆಲ್ಲ
ಮಹಿಷಾಸುರ ಎಷ್ಟೋ ದೂರದಿಂದ ಬರುವಂತ ಒಂದು ಕಾಲ ಇತ್ತು. ಆವಾಗ ಅಷ್ಟೇ ಹೊತ್ತು ಚೆಂಡೆಯನ್ನು ಬಾರಿಸಬೇಕಿತ್ತು. ಈಗ ಕಡಿಮೆ ಆಗಿದೆ ಅಲ್ಲ? ಕಡಿಮೆ ಅಂತಲ್ಲ, ಸ್ವಲ್ಪ ಕಡಿಮೆ ಆಗಿರ್ಬೋದು, ಉಂಟು ಅಷ್ಟೇ. ಹಾಗೆ ಕಡಿಮೆ ಅಂತ ಕಾಣುವುದಿಲ್ಲ ನನಗೆ. ಅದು ಹಾಗೆ ಉಂಟು ಕಾಲಮಿತಿಯಲ್ಲಿ. ಮುಂಚೆಲ್ಲ ತುಂಬಾ ದೂರ ಇತ್ತು, ಈಗ ತುಂಬಾ ದೂರದಿಂದ ಎಲ್ಲ ಸಮಯ ವ್ಯರ್ಥ ನಿಜವಾಗಿ. ಅದು ಬೆಳಗ್ಗಿನವರೆಗೆಲ್ಲ ಅನಿವಾರ್ಯತೆ ಅದೆಲ್ಲ. ಹಾಗೆ ತುಂಬಾ ಸಮಯ ಇತ್ತಲ್ಲ, ಹಾಗೆ ಕಾಲಮಿತಿಗೆ ಆಗುವಾಗ ಅದು ಕಡಿಮೆ ಆಗಿದೆ. ಈ ನಿಮ್ಮ ತಿರುಗಾಟದಲ್ಲಿ ಮರೆಯಲಾಗದ ಅನುಭವ ಏನುಂಟು ಕಟೀಲು ಮೇಳದಲ್ಲಿ? ಮರೆಯಲಾಗದ ಅನುಭವ ಅಂತ ಏನು ಗೊತ್ತಾಗುದಿಲ್ಲ ನನಗೆ. ತಿರುಗಾಟದಲ್ಲಿ ಒಬ್ಬರೇ ಚೆಂಡೆ ಬಾರಿಸಿದ್ದ ದಿನ ಉಂಟು. ನಾನು ಬೆಳಿಗ್ಗೆ ಚೌಕಿ ಪೂಜೆಯಿಂದ ಮಂಗಳ ತನಕ ಒಬ್ನೇ ಇಬ್ಬರೇ ಚೆಂಡೆ ಮೊದಲೇವರು, ಸೋಮನಾಥ ಭಟ್ರು, ಕಾಶಿಪಟ್ನ ಮತ್ತು ನಾನು, ಮೋಹನ್ ಶೆಟ್ಟಿಗಾರ ರಜೆಗೆ. ಮತ್ತೆ ನಾನು ಮೇಳಕ್ಕೆ ಸೇರು ಮುಂಚೆ ಕೂಡ ಒಂದು 15 ದಿವಸ ಮೇಳದಲ್ಲಿ ಇದ್ದೆ. ದೊಡ್ಡ ಯಜಮಾನರ ಕಾಲದಲ್ಲಿ, ಕಲ್ಲಾಡಿ ವಿಠಲ್ ಶೆಟ್ರ ಸಮಯದಲ್ಲಿ 15 ದಿವಸ ಇದ್ದೆ ಮೋಹನ್ ಶೆಟ್ಟಿಗಾರ ಒಟ್ಟಿಗೆ. ನಾನು ಮತ್ತು ಅವರು ಇಬ್ಬರೇ, ಅವರು ಚೆಂಡಿಗೆ, ನಾನು ಮದ್ದಳೆಗೆ. ನನ್ನ ಕೈ ಎಲ್ಲ ಇಲ್ಲಿ ಒಡೆದು ರಕ್ತ ಎಲ್ಲ ಬಂದು ಅಷ್ಟು ಕಷ್ಟ ಇತ್ತು ಅಂತ. ಬೆಳಗಿನ ತನಕ ಇಬ್ಬರೇ ಮೊದಲು ಕೇಳಿ ಬಾರಿಸ್ಬೇಕು 6:30 ಗಂಟೆಗೆ. ಅಲ್ಲಿಂದ ಚೌಕಿ ಪೂಜೆಗೆ ನಿಂತರೆ 8:30 ಗಂಟೆಗೆ, ಬೆಳಿಗ್ಗೆ 6:30 ಗಂಟೆಗೆ ಆಗ್ತಿತ್ತು ಮಂಗಳ ಆಗುವಾಗ. ಅಷ್ಟು ಹೊತ್ತು ಆವತ್ತು ಕಷ್ಟ ಅನಿಸ್ಲಿಲ್ಲ? ಇಷ್ಟು ತಿರುಗಾಟ ನಾನು ಬೇಡ ಯಕ್ಷಗಾನ ಆಗ್ಲಿಕ್ಕೆ ಇಲ್ಲ ಅಂತ ಮನಸ್ಸಿನಲ್ಲಿ ಆಗಿದೆ ಆ ಸಮಯದಲ್ಲಿ. ಮತ್ತೆ ಸುರತ್ಕಲ್ ಮೇಳದಲ್ಲಿ ಕೂಡ ನಾನು ಒಂದು 2 ತಿಂಗಳು ಇಬ್ಬರೇ ಚೆಂಡೆ ಕಡಬ ನಾರಾಯಣಾಚಾರ್ಯ ಅವರು ರಜೆ ಮಾಡಿದ್ರೆ 2 ತಿಂಗಳು ಒಬ್ಬನೇ ಇದ್ದೆ ಚೆಂಡೆಗೆ. ಶ್ರೀರಂಕಲ್ ನಾರಾಯಣ ಭಟ್ರು ಮೊದಲಿಗೆ, ನಾನು ಚೆಂಡೆಗೆ 2 ತಿಂಗಳು. ಆ ಚಳಿಯ ಇದಕ್ಕೆಲ್ಲ ಭಾರಿ ಕಷ್ಟ ಆ ದಿವಸಗಳು. ಆದ್ರೆ ಈಗ ಎಲ್ಲಾ ಸವಲತ್ತುಗಳಿದೆ ಅಲ್ವಾ? ಸವಲತ್ತೆಲ್ಲ ಇದೆ, ತೊಂದರೆ ಇಲ್ಲ. ಈಗ ಹೋಗೋವರಿಗೆ ಬಸ್ ವ್ಯವಸ್ಥೆ ಉಂಟು. ಮೊದಲೆಲ್ಲ ಲಾರಿಯಲ್ಲಿ ಎಲ್ಲ ಇದೆ. ಲಾರಿ ಇರುವಾಗ ನಾನು ತಿರುಗಾಟ ಅಂತ ಮಾಡ್ಲಿಲ್ಲ ಕಟೀಲು ಮೇಳದಲ್ಲಿ. ಅದೇ 15 ದಿವಸಕ್ಕೆ ನಾನು ರಜೆಗೆ ಹೋದಾಗ ಮಾತ್ರ, ಅವಾಗ ಲಾರಿ ಇದ್ದದ್ದು. ಈಗ ಬಸ್ ಬಂದಿದೆ. ಮತ್ತೆ ಬಿಡಾರದಲ್ಲಿ ನಾವು ನಿಲ್ಲುವುದೇ ಇಲ್ಲ, ತುಂಬಾ ವರ್ಷ ಆಯ್ತು. ಅಂತ ಅನಿವಾರ್ಯತೆ ಇದ್ರೆ, ದೂರ ಇದ್ರೆ 1-2 ದಿವಸ ಎಲ್ಲ ನಿಲ್ತೇವೆ. ಹಾಗೆ ನಮ್ಗೆ ಕಷ್ಟ ಅಂತ ಗೊತ್ತಾಗುದಿಲ್ಲ ಈಗ ತಿರುಗಾಟ ಮೊದಲಿನಷ್ಟು. ಮನೆಗೆ ಬರುವವರು ಮನೆಗೆ ಬಂದು ನಿದ್ದೆ ಆಗ್ತದೆ ಸರಿಯಾದ. ಬಿಡಾರ ಎಲ್ಲ ಕೆಲವೊಮ್ಮೆ ವ್ಯವಸ್ಥೆ ಸರಿ ಇರುವುದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಈ ಯಕ್ಷಗಾನದಲ್ಲಿ ಪ್ರಮುಖವಾಗಿ ಹಿಮ್ಮೇಳದ ವ್ಯವಸ್ಥೆ ಒಂದು ಬಹಳ ಪ್ರಮುಖವಾಗಿ ಕಾಣ್ತಾ ಇದೆ. ಯಾಕಂದ್ರೆ ವೇಷಧಾರಿಗಳು ರಂಗಸ್ಥಳದಲ್ಲಿ ಕಾಣಬೇಕಿದ್ರೆ ಹಿಮ್ಮೇಳವು ಅದಕ್ಕೆ ಪೂರಕವಾಗಿರ್ತದೆ. ಈ ಹಿಮ್ಮೇಳ ವಾದನದ ಜೊತೆಯಲ್ಲಿ ಈಗ ನಿಮ್ಗೆ ಈ ಸಂದರ್ಭದಲ್ಲಿ ನಿಮ್ಗೆ ಅನಿಸ್ತದ ನಾನು ಕೂಡ ಈ ಸಮಯದಲ್ಲಿ ವೇಷಧಾರಿ ಆಗ್ಬೇಕಿತ್ತು ಅಂತ? ಯಾಕಂದ್ರೆ ಮೊದಲು ನೀವು ವೇಷಧಾರಿಯಾಗಿ ಬಂದವ. ಕೆಲವೊಮ್ಮೆ ಅನಿಸ್ತದೆ, ಕೆಲವರ ಪಾತ್ರ ಎಲ್ಲ ನೋಡುವಾಗ. ಕೆಲವರು ಏನು ಸಾಧನೆ ಮಾಡದವರಿದ್ದಾರೆ, ಮತ್ತೆ ಕೆಲವರು ಒಳ್ಳೆ ಸಾಧನೆ ಮಾಡಿ ಒಳ್ಳೆ ಹೆಸರು ಗಳಿಸಿದವರು ಕೂಡ ಇದ್ದಾರೆ. ಅದನ್ನೆಲ್ಲ ನೋಡುವಾಗ ವೇಷ ಆಗ್ಬಹುದು ಅಂತ ಕಾಣ್ತದೆ. ಮತ್ತು ಒಂದು ವಿಭಾಗದಲ್ಲಿ ನೋಡಿದ್ರೆ ಒಂದೊಂದು ವೇಷಧಾರಿ ಹೆಚ್ಚು ಅಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ರಂಗಸ್ಥಳದಲ್ಲಿ ಇರ್ತಾರೆ. ನಾವು ಹಾಗೆ ಅಲ್ಲ, ಒಮ್ಮೆ ಹೋಗಿ ಕೂತ್ರೆ ಮದ್ದಳೆಗೆ ಕೂತ್ರೆ 3:30 ಗಂಟೆ 4 ಗಂಟೆ ನಿರಂತರ ಕೂತಲ್ಲಿ ದುಡಿಬೇಕು. ಹೌದು. Yeah.
ಚೆಂಡೆ ಆದ್ರೆ ಸ್ವಲ್ಪ ಇದರಲ್ಲಿ ಗ್ಯಾಪ್ ಇರ್ತದೆ, ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಕೆಲವೊಮ್ಮೆ ಅನಿಸ್ತದೆ, ಆದ್ರೂ ಅದಕ್ಕಿಂತ ಇದೇ ಸ್ವಲ್ಪ ನಮ್ದು ಮುಗಿಸಿದ್ದು ಏನ್ ನಮ್ ತಯಾರು ಮಾಡ್ಲಿಕ್ಕೆ ಏನಿಲ್ಲ. ಈಗ ಹೊಸ ಪ್ರಸಂಗ ಬಂದ್ರೆ ದೊಡ್ಡ ಚಿಂತನೆ ಮಾಡ್ಲಿಕ್ಕೆ ಏನಿಲ್ಲ, ಹೋಗಿ ನಮ್ಮದು ಬಾರಿಸುದು ಬಂತು. ವೇಷಧಾರಿ ಹಾಗೆಲ್ಲ ಪ್ರತಿಯೊಂದು ಪಾತ್ರಕ್ಕೂ ತಯಾರಾಗ್ಬೇಕು. ಹಾಗೆ ವೇಷಕ್ಕಿಂತ ನಮ್ಗೆ ಇದೇ ಒಳ್ಳೇದಂತ ಕಾಣ್ತದೆ ಒಮ್ಮೊಮ್ಮೆ. ಹಾಗೆ ಬಿಟ್ಟವ ವೇಷ ಕಷ್ಟ ಅಂತ ನನ್ಗೆ ಅನಿಸಿದೆ ಆವತ್ತೇ. ವೇಷ ಅಂದ್ರೆ ಒಟ್ಟಾರೆ ಒಂದು ಹೋಗಿ ವೇಷ ಮಾಡಿ ಕುಣಿದು ಬರುವುದು ಅದು ವೇಷ ಅಂತ ಆಗುದಿಲ್ಲ. ಅದ್ರಲ್ಲಿ ತುಂಬಾ ಸಾಧನ ಉಂಟು ವೇಷದಲ್ಲಿ. ವೇಷ ಮಾಡುವನಿಗೆ ಮತ್ತೆ ವೇಷ ಮಾಡ್ಲಿಕ್ಕೆ ಸುಲಭ, ಚೆಂಡೆ ಮೊದ್ಲೇ ಅಷ್ಟು ಸುಲಭದ ವಿಷಯ ಅಲ್ಲ. ಚೆಂಡೆ ಮೊದ್ಲೇ ಕಲ್ತು ರಂಗಕ್ಕೆ ಬರ್ಬೇಕಾದ್ರೆ ಕಷ್ಟ ಉಂಟು, ಅದ್ರಲ್ಲಿ ತುಂಬಾ ಸಾಧನೆ ಉಂಟು. ವೇಷ ಒಂದು ಸಾಧಾರಣ ಒಂದು ಪಾತ್ರ ವೇಷಧಾರಿಯಾಗಿ ತುಂಬಾ ಮಂದಿ ಇದ್ದಾರೆ, ಒಂದು ನಾಟ್ಯ ಕಲ್ತ್ರೆ ಸ್ವಲ್ಪ ಮಾತಿದ್ರೆ ವೇಷ ಅಂತ ಆಗ್ತದೆ. ಚೆಂಡೆ ಮೊದ್ಲಲ್ಲಿ ಸಾಧಾರಣ ಪರಿಪೂರ್ಣತೆ ಬೇಕು. ಈಗ ಪ್ರಧಾನ ಮೊದ್ಲಗಾರ ಎಂದು ಹೇಳುದಾದ್ರೆ ಅವನಿಗೆಲ್ಲ ಅನುಭವ ಇರಬೇಕು. ಅಲ್ಲಿ ಚೆಂಡೆ ಮೊದ್ಲೇ ಬಾರಿಸಿದ್ರೆ ಆಗುದಿಲ್ಲ. ರಂಗದ ನಡೆ ಗೊತ್ತಿರ್ಬೇಕು, ಪ್ರಸಂಗದ ಮಾಹಿತಿ ಇರಬೇಕು, ಹೀಗೆಲ್ಲ ಉಂಟು. ಎಲ್ಲಾ ಪ್ರಸಂಗದ ಮಾಹಿತಿ ತಿಳಿದಿರ್ಬೇಕಾ? ಸಾಧಾರಣ ತಿಳಿದಿದ್ರೆ ಒಳ್ಳೇದು. ರಂಗಸ್ಥಳದಲ್ಲಿ ಅವನಿಗೆ ಏನು ತೊಡಕಾಗುದಿಲ್ಲ ರಂಗಕ್ರಮಕ್ಕೆ. ಮತ್ತೆ ಅಲ್ಲಿ ಹೋಗಿ ಕೇಳುವುದೆಲ್ಲ ಅದೆಲ್ಲ ನಾನು ಮೊದಲು ಅದನ್ನೆಲ್ಲ ಏನಿದ್ರು ನಂದು ಚೌಕಿಯಲ್ಲಿ ಭಾಗವತರ ವಿಮರ್ಶೆ ಮಾಡಿ ಯಾವ್ದು ಹೇಗೆ ಅಂತ ತಿಳ್ಕೊಂಡು ಹೋಗುದು. ಮತ್ತೆ ರಂಗಸ್ಥಳದಲ್ಲಿ ಹೋಗಿ ಕೇಳುವಂತ ಕ್ರಮ ಎಲ್ಲ ನನ್ನ ಹತ್ರ ಇರ್ಲಿಲ್ಲ. ತೀರಾ ಹೊಸ ಪ್ರಸಂಗ ಬಂದ್ರೆ ಏನಾದ್ರು ಈ ಕಥೆಯಲ್ಲಿ ಈಗ ಎಲ್ಲ ಕಟ್ಟಿಂಗ್ ಎಲ್ಲ ಇರ್ತದೆ, ಹೌದೌದು, ಹಾಗೇನಾದ್ರೂ ಇದ್ರೆ ಕೇಳುವಂತ ಅಭ್ಯಾಸ ಉಂಟು ನನಗೆ. ಹಾಗೆ ಈ ಮೊದಲೆಲ್ಲ ಈ ಮೇಳದಲ್ಲಿ ಪ್ರಸಂಗ ಆವತ್ತೇ ಆ ಕ್ಷಣದಲ್ಲಿ ತೀರ್ಮಾನ ಆದ್ದು ಉಂಟಂತೆ, ಹೌದಾ? ನಿಮ್ಗೆ ಅನುಭವ ಆಗಿದೆ? ಉಂಟು. ನಾನು ಕಟೀಲ್ ಮೇಳದಲ್ಲಿ ಮೊದಲು ಸೇರುವಾಗ ಹಾಗೆ ಇತ್ತು. ಈ ಕಟೀಲಲ್ಲಿ ಆಟ ಆದ್ರೆ 8:30 ಗಂಟೆ 9 ಗಂಟೆ ತನಕ ಕೂಡ ಪ್ರಸಂಗ ನಿಘಂಟ ಆಗುದಿಲ್ಲ. ಮತ್ತೆ ಆಚೆ ಈಚೆ ಹೋಗಿ ಭಾಗವತ್ರ ಎಲ್ಲ ಮತ್ತೆ ಬರೆದು ಎಲ್ಲ ಆದದ್ದುಂಟು. ಅದು ಯಾವ ಕಾರಣಕ್ಕೆ ಅಷ್ಟು ತಡ? ಅಂದ್ರೆ ಆಟ ಆಡಿಸುವವರದ್ದು ಕೂಡ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಹಾಗೆ ಮತ್ತೆ ಕಟೀಲಲ್ಲಿ ಆಗಾಗ ಆಟ ಆಗ್ತಾ ಇರ್ತದೆ, ಕೆಲವು ಪ್ರಸಂಗ ಆಗ್ತಾ ಇರ್ತದೆ. ಹಾಗೆ ಯಾವುದು ಹೊಸ್ತನ್ನು ಹುಡುಕುವುದು ಹಾಗೆಲ್ಲ. ಈಗೆಲ್ಲ ಇಲ್ಲ, ಈಗ ಮೊದಲು ನಿರ್ಣಯ ಆಗ್ತದೆ. ಮತ್ತೆ ಆ ಹೊತ್ತಲ್ಲಿ ಫೋನ್ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಈಗ ಒಂದು ಪಾರ್ಟಿಗೆ ಯಕ್ಷಗಾನ ಆಡಿಸುವವರಿಗೆ ಮುಂಚಿನ ದಿವಸ ಫೋನ್ ಮಾಡಿ 1 ವಾರದ ಮುಂಚೆ ಫೋನ್ ಮಾಡಿ ಕೇಳುವಂತ ವ್ಯವಸ್ಥೆ ಇರಲಿಲ್ಲ. ಹಾಗೆ ಕೂಡ ಇರ್ಬೋದು ಅಂತ ಅನಿಸ್ತದೆ ನನಗೆ. ಆಟ ಆಡಿಸುವವರ ಹತ್ರ ನಮ್ಮ ಪ್ರಬಂಧಕರೆಲ್ಲ ಮಾತಾಡದೆ ಹಾಗೆ ಆಟ ಆಡಿಸುವವರು ನಿಜವಾಗಿ ಬರ್ತಿದ್ರು ಮೊದಲು. ಅವರ ಹತ್ತಿರದ ಕ್ಯಾಂಪ್ ಇದ್ರೆ ಅಲ್ಲಿ ಬಂದು ಮಾತಾಡಿ ಹೋಗುವಂತ ಕ್ರಮ ಇದ್ದದ್ದು. ಮೊದಲೆಲ್ಲ ಕಾಗದೆಲ್ಲ ಬರೆಯುವ ಕ್ರಮ ಇತ್ತಂತೆ, ಆಗ ನನ್ಗೆ ಗೊತ್ತಿಲ್ಲ ಅದೆಲ್ಲ. ಹಾಗೆ ಈ ಕಟೀಲು ಮೇಳದ ತಿರುಗಾಟ ಈಗ ನೀವು ಎಷ್ಟು ಹೇಳಿದ್ದೀರಿ? 17 ವರ್ಷದ ತಿರುಗಾಟ. 17 ವರ್ಷದ ತಿರುಗಾಟದಲ್ಲಿ ಹಲವಾರು ಮೇಳದಲ್ಲಿ ನೀವು ತಿರುಗಾಟ ಮಾಡಿದಿರಿ, 2 ಮೇಳ ಬಿಟ್ಟು. ಹಲವಾರು ಭಾಗವತರ ಹಾಡಿಗೆ ನೀವು ಚೆಂಡೆಯನ್ನು ಬಾರಿಸಿದ್ದೀರಿ. ಅತ್ಯಂತ ಖುಷಿ ಕೊಟ್ಟಂತ ಭಾಗವತರು ಯಾರು ನಿಮ್ಗೆ? ಹಾಗೆ ಖುಷಿ ಕೊಟ್ಟ ಭಾಗವತರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ರು ನಮ್ಗೆ, ನಾನು ಮೊದ್ಲು ಹೇಳಿದೆಲ್ಲ, ಮೇಳ ಯಾವ ಮೇಳ ನಮ್ಗೆ ಕಟೀಲಲ್ಲಿ ಒಂದೇ, ಕಟೀಲ್ ತಾಯಿಯ ಮೇಳ. ಹಾಗೆ ಖುಷಿ ಕೊಟ್ಟದಂತ ನಾನು ಎಲ್ಲ ಭಾಗವತರಲ್ಲಿ ಖುಷಿಯೇ. ಹಾಗೆ ನಾವು ಎಲ್ಲರನ್ನು ಸಮಾನವಾಗಿ ನೋಡುವಂತ ಮನಸ್ಥಿತಿಯವರು. ಹಾಗೆ ಹಿರಿಯ ಬಲಿಪರೆಲ್ಲ ಅವರ ಎಲ್ಲ ಇದೊಂದು ಲಯ ಅದೆಲ್ಲ ಚಂದ, ಅವರ ವೇಗ ಮತ್ತೆ ಕ್ರಮಗಳೆಲ್ಲ ಅದೆಲ್ಲ ಚಂದ. ಹಾಗೆ ದಯಾನಂದ ಶೆಟ್ಟಿಗಾರರೇ, ಪ್ರತಿದಿನ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಪ್ರದರ್ಶನಗಳಲ್ಲೂ ಪಾಲ್ಗೊಳ್ಳುವಂತಹ ತಾವು, ಯಾಕೆಂದ್ರೆ ಕಟೀಲು ಮೇಳ ಅಂತ ಹೇಳಿದ್ರೆ ಅದೊಂದು ಭಯಭಕ್ತಿಯಿಂದ ಪೂಜಿಸುವಂತಹ ಒಂದು ಮೇಳ. ಯಕ್ಷಗಾನವನ್ನು ಕೂಡ ಹಾಗೆ ಕೇವಲ ಮನರಂಜನೆಯ ದೃಷ್ಟಿಯಲ್ಲಿ ನೋಡುವರಲ್ಲ, ಯಾಕೆಂದ್ರೆ ದೇವಿಯೇ ತನ್ನ ಮನೆಗೆ ಆಗಮಿಸ್ತಾಳೆ ಎನ್ನುವಂತಹ ಒಂದು ಪ್ರತೀತಿಯಿಂದ ಹರಕೆಯ ಮೇಳವಾಗಿ, ಹರಕೆ ಆಟವಾಗಿ ಒಂದು ವಿಜೃಂಭಿಸುವಂತಹ ಈ ಒಂದು ನಮ್ಮ ಒಂದು ತುಳುನಾಡು. ಇಂತಹ ಈ ಒಂದು ಯಕ್ಷಗಾನ ಕಲೆಯಲ್ಲಿ ತಾವು ಹಲವಾರು ವರ್ಷಗಳಿಂದ ತಮ್ಮ ಕಲಾ ಸೇವೆಯನ್ನು ನಿರಂತರವಾಗಿ ನೀವು ತೊಡಗಿಸಿಕೊಂಡು ಬಂದವರು. ಈ ಯಕ್ಷಗಾನದಲ್ಲಿ ನಮ್ಮ
ತಾಳಮದ್ದಳೆ ಅಂತ ಹೇಳುವಂತ ಮತ್ತೊಂದು ರೂಪ. ಅಂತ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ತಾಳಮದ್ದಳೆ ತುಂಬಾ ಭಾಗವಹಿಸಿದ್ದೇನೆ ನಾನು. ಮಳೆಗಾಲದಲ್ಲಿ ಭಾಗವಹಿಸ್ತೇನೆ, ಮತ್ತೆ ತಿರುಗಾಟದಲ್ಲಿ ತುಂಬಾ ಕಾರ್ಯಕ್ರಮ ಎಲ್ಲ ಸಿಕ್ತಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ತಾಳಮದ್ದಳೆಯ ಸ್ವಲ್ಪ ಕಡಿಮೆ ಉಂಟು. ಈ ತಾಳಮದ್ದಳೆ ಅಲ್ಲದೆ ಆಮೇಲೆ ಕೆಲವೊಂದು ಕಲಾ ಪ್ರಕಾರಗಳು ಯಕ್ಷಗಾನದ ಮುಖೇನವಾಗಿ ಹರಿದು ಬಂತು, ನಾಟ್ಯ ವೈಭವ ಆಗಲಿ ಅಥವಾ ಇನ್ನಿತರ. ಹೇಗಿತ್ತು ಇಂತಹ ಕಾರ್ಯಕ್ರಮಗಳ ಬಗ್ಗೆ? ನಾಟ್ಯ ವೈಭವದಲ್ಲೆಲ್ಲ ಭಾಗವಹಿಸಿದ್ದು ಸ್ವಲ್ಪ ಕಡಿಮೆ ನಾನು. ತಾಳಮದ್ದಳೆ ಬೇರೆ, ಈಗ ಶನಿ ಪೂಜೆ ಅಂತ ಒಂದು ಟೀಮ್ ಉಂಟು ಪಕ್ಷಿಗೆರೆ, ಅದರಲ್ಲಿ ತುಂಬಾ, ಅದು ಯಕ್ಷಗಾನ ತಾಳಮದ್ದಳೆ ಶನಿ ಪೂಜೆ, ಅದರಲ್ಲಿ ತುಂಬಾ ಕಾರ್ಯಕ್ರಮಕ್ಕೆ ಹೋಗ್ತೇನೆ ನಾನು ತಿರುಗಾಟದ ಮಧ್ಯದಲ್ಲಿ. ಈ ಶನಿ ಪೂಜೆ ಯಕ್ಷಗಾನ ಅಂತ ಹೇಳಿದ್ರೆ ಅಲ್ಲಿ ಶನಿ ಪೂಜೆ ಕತೆ ಅದನ್ನೇ ತಾಳಮದ್ದಳೆ ಅರ್ಥ ತುಳುವಿನಲ್ಲಿ ಅದು ಅರ್ಥ ಮಾತನಾಡುದು. ದೊಡ್ಡ ದೊಡ್ಡ ಕಲಾವಿದರು ಇದ್ರು, ಅದರಲ್ಲಿ ಬರ್ತಾರೆ. ನಮ್ಮ ಕದ್ರಿ ನವನೀಶ್ ಶೆಟ್ರು ಇದ್ದಾರೆ, ಮತ್ತೆ ಜಯಪ್ರಕಾಶನ್ ಅವರು ಕೂಡ ಬರ್ತಾರೆ. ಸಾಧಾರಣ ಹೆಚ್ಚಿನವರು, ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ ಅವರು, ದಿನೇಶ್ ಶೆಟ್ಟಿ ಅವರು, ಸಂಜಯ್ ಕುಮಾರ್ ಗೋಣಿಬೀಡು, ಹಾಗೆ ಮೈಲೊಟ್ಟು ವಿಜಯಣ್ಣ ಅಂತ ಇದ್ದಾರೆ ನಮ್ಮ ಆಪ್ತರವರು, ಅವರ ಒಳ್ಳೆ ಹಾಸ್ಯ ಪಾತ್ರಧಾರಿ ಅವರು. ಮತ್ತೆ ರವಿ ಭಟ್ರು ಪಡುಬಿದ್ರಿ, ಪದ್ಮನಾಭ ಶೆಟ್ಟಿಗಾರರು ಅದರ ಸಂಚಾಲಕರು. ಅದು ಮುಂಬೈಯಲ್ಲೂ ಕೂಡ ತುಂಬ 4-5 ವರ್ಷದಿಂದ ನಾವು ಮುಂಬೈ ತಿರುಗಾಟ ಕೂಡ ಮಾಡಿದ್ದೀವಿ. ಅದರಲ್ಲಿ ಒಂದು 7-8-10 ಕಾರ್ಯಕ್ರಮ ವರ್ಷದಲ್ಲಿ ಕೊಟ್ಟು ಬರ್ತೇವೆ ಮುಂಬೈಯಲ್ಲಿ. ಅದೊಂದು ಬಹಳ ಬೇಡಿಕೆ ಇರುವಂತಹ ಒಂದು ಕಾರ್ಯಕ್ರಮ, ಭಕ್ತಿ ಪ್ರಧಾನವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬಹುದು. ಶನಿದೇವರ ಒಂದು ಪೂಜಾ ಫಲ ಕೂಡ ಒಳ್ಳೆ, ನಮ್ಗೆಲ್ಲ ವಿಧದಲ್ಲಿ ಶನಿದೇವರ ಕೃಪೆ ಇರ್ತದೆ ಅದರಲ್ಲಿ ಅಂತ ನಾನು ಭಾವಿಸಿ. ಈ ಶನಿ ಪೂಜೆಯಲ್ಲಿ ಯಾಕಂದ್ರೆ ಅದು ಕೇವಲ ತಾಳಮದ್ದಳೆ ಆಮೇಲೆ ಪೂಜೆ ಆಗುದಾ? ತಾಳಮದ್ದಳೆ ಆದ್ಮೇಲೆ ಸುರಿಗೆ ಒಂದು ಪೂಜೆ ಆಗ್ತದೆ, ಮತ್ತೆ ಮಹಾಪೂಜೆ ಅಂತ ಕೊನೆಗೆ ಮಂಗಳದ ಆರತಿ ಎತ್ತುವುದು. ಹಾಗೆ ಸುರಿಗೆ ಒಂದು ಗಜಮುಖದವಗೆ ಅಂತ ಹೇಳಿ ಆರತಿ ಎತ್ತಿ, ಅದು ಶನಿ ಪೂಜೆ ಮಾಡುವವರು ಮನೆಯವರೇ ಅದನ್ನು ಆರತಿ ಎತ್ತುವುದು. ಹಾಗೆ ಅವರೇ ಹಿಮ್ಮೇಳದಲ್ಲಿ ಗಜಮುಖದವಗೆ, ಇಲ್ಲದಿದ್ರೆ ದೇವರ ಒಂದು ಪದ್ಯ ಹಾಡೋದು, ಮತ್ತೆ ಕತೆ ಪ್ರಾರಂಭ, ಅಮೃತದ ನೇತ್ರ ಹೇಳಿ ಕತೆ ಪ್ರಾರಂಭ, ಕೊನೆಗೆ ಮಹಾಮಂಗಳಾರತಿ, ಮಂಗಳ ಪದ್ಯದೊಟ್ಟಿಗೆ ಆರತಿ. ಹಾಗೆ ಒಟ್ಟಿನಲ್ಲಿ ಯಕ್ಷಗಾನ ನಿಮಗೆ ತೃಪ್ತಿ ಕೊಟ್ಟಿದ? ಯಕ್ಷಗಾನದ ರೂಪದಲ್ಲಿ ನಾಟ್ಯ ಏನಿಲ್ಲ, ತಾಳಮದ್ದಳೆ. ಈ ಯಕ್ಷಗಾನದಲ್ಲಿ ನಿಮಗೆ ತೃಪ್ತಿ ಹೇಗುಂಟು? ಯಕ್ಷಗಾನದಲ್ಲಿ ತೃಪ್ತಿ ಉಂಟು. ನಾನು ಒಮ್ಮೆ ಒಂದು 4 ವರ್ಷ ಯಕ್ಷಗಾನ ಬಿಟ್ಟು ಮನೆಯಲ್ಲೇ ಇದ್ದವ, ಕೇವಲ ಕೆಲಸವೇ ಮಾಡಿಕೊಂಡು ಹೋಗ್ಲಿಲ್ಲ ಒಂದು 4 ವರ್ಷ. ಏನು ಕಾರಣ? ಕಾರಣ ಸ್ವಲ್ಪ ಬೇಸರ, ಬೇಡ ಅಂತ. ಹಾಗೆ ನಿದ್ದೆಗೆಡ್ಬೇಕು, ಆರೋಗ್ಯ ಇದೆಲ್ಲ ಹಾಳಾಗ್ತದೆ. ಸಂಪಾದನೆ ದೃಷ್ಟಿ ಕೂಡ ಕಡಿಮೆ ಇತ್ತು ಆವಾಗೆಲ್ಲ ನಮಗೆ. ಸುರತ್ಕಲ್ ಮೇಳದಲ್ಲೆಲ್ಲ ಇರುವಾಗ ಸಂಪಾದನೆ ಬಹಳ ಕಡಿಮೆ, ಆದ್ರೂ ಆಗ್ತಿತ್ತು ಹೊಂದಾಣಿಕೆ. ಈಗೆಲ್ಲ ಹಾಗೆ ಅಲ್ಲ, ಕಾರ್ಯಕ್ರಮ ಬೇಕಾದಷ್ಟು. ಮಳೆಗಾಲದಲ್ಲಿ ಆವತ್ತಲ್ಲಿ ಮಳೆಗಾಲದಲ್ಲಿ ಕಾರ್ಯಕ್ರಮ ತುಂಬಾ ಕಡಿಮೆ, ಎಲ್ರಿಗೂ ಇದ್ದವರಿಗೆ ಇರ್ತದೆ, ಕಡಿಮೆ ಕಾರ್ಯಕ್ರಮ ಇದ್ದದ್ದು. ಆ ಲೆಕ್ಕದಲ್ಲಿ ಮಳೆಗಾಲ 6 ತಿಂಗಳು ಸುಮ್ಮನೆ ಮನೆಯಲ್ಲಿ ಇರ್ಬೇಕು. ಆ ದೃಷ್ಟಿಯಲ್ಲಿ ಬೇಡ ಅಂತ ಹೇಳಿ 4 ವರ್ಷ ಇರ್ಲಿಲ್ಲ, ನಾನು ಹೋಗ್ಲಿಲ್ಲ. ನಂತರ ನಾನು ಕಟೀಲು ಮೇಳಕ್ಕೆ ಸೇರಿದವ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ನಿಮ್ಮ ಮನೆಯಲ್ಲಿ? ಈಗ ನನ್ನ ಹೆಂಡತಿ, ಮಕ್ಕಳು 2 ಗಂಡು ಮಕ್ಕಳು 2. ಮಕ್ಕಳು ಏನ್ ಮಾಡ್ತಿದ್ದಾರೆ? ಮಕ್ಕಳು ಒಬ್ಬ 2nd PUC ಆಯ್ತು ಈ ಸಲ, ಸೈನ್ಸ್ ತಕೊಂಡಿದ್ದಾನೆ. ಒಬ್ಬ ಇನ್ನು 9th ಆಯ್ತು, ಇನ್ನು 10th. ಮಕ್ಕಳು ಯಕ್ಷಗಾನ ಕಲಿಯುವ ಏನಾದ್ರು ಇದ್ದಾರೆ? 2 ಕೂಡ ವೇಷ ಮಾಡಿದ್ದಾರೆ ತುಂಬಾ. ಅವರ ದೊಡ್ಡಪ್ಪ ಅವರೇ ಅವರಿಗೆ ನಾಟ್ಯ ಎಲ್ಲ ಕಳಿಸಿದ್ದು ಇಲ್ಲಿ ಮಾರಿಕಾಂಬ ಯಕ್ಷಗಾನ ಮಂಡಳಿಯಲ್ಲಿ. ಮತ್ತೆ ಅವರ ಶಾಲೆಯಲ್ಲಿ ಎಲ್ಲ ಸ್ಕೂಲಿಗೆಲ್ಲ ವೇಷ ಮಾಡಿದ್ದಾರೆ 2 ಕೂಡ. ಒಬ್ಬ ಚೆಂಡೆ ಮತ್ತೆ ಕಲ್ತಿದ್ದಾನೆ ದೊಡ್ಡವ. ಚೆಂಡೆ ಮೊದಲೇ ಎಲ್ಲ ರಂಗಕ್ಕೆ ಅಂತ ಬರ್ಲಿಲ್ಲ, ಇನ್ನು ಎಲ್ಲ ಪರಿಪೂರ್ಣತೆ ಅಂತ ಆಗ್ಲಿಲ್ಲ. ಆಗದೆ ನಾನು ಕಲಿಸುವುದಿಲ್ಲ ಅಂತ ನಂದೊಂದು ತೀರ್ಮಾನ ಉಂಟು. ಹಾಗೆ ಸರಿಯಾಗಿ ಇದು ಅಭ್ಯಾಸ ಮಾಡಿ ಹೋಗ್ಬೇಕಂತ ನನ್ನ ಪ್ರಕಾರ. ಹಿಂದೆ ಮತ್ತೆಲ್ಲ ಕಲ್ತಿದ್ದಾನೆ, ಅವನಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಉಂಟು. ನನಗೆ ಬಟ್ ಯಕ್ಷಗಾನಕ್ಕೆ ಬರೋದು ಮಕ್ಕಳು ದೊಡ್ಡ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನೀವು ಭವಿಷ್ಯದಲ್ಲಿ ನಾನು ಕಷ್ಟಪಟ್ಟಿದ್ದೇನೆ, ಕಷ್ಟದಲ್ಲಿ ಸುಖ ಕೂಡ ಉಂಟು. ಆದ್ರೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದ್ರೆ ಯಕ್ಷಗಾನ ಒಂದು ಹೆಸರು ಉಂಟು, ಸಂಪಾದನೆ ಈಗ ಉಂಟು ಯಕ್ಷಗಾನ ಕಲಾವಿದರಿಗೆ, ಮೊದಲಿನಾಗೆ ಅಲ್ಲ. ಅವ ಸಾಧನೆ ಮಾಡಿದ್ರೆ ಅದ್ರ ಫಲ ಪ್ರತಿಫಲ ಸಿಗ್ತದೆ, ಉಂಟೆ, ಅದೊಂದು ನಿಘಂಟು. ಹಾಗೆ ಒಟ್ಟಿನಲ್ಲಿ ನಿಮ್ಮದು ಸುಖಿ ಸಂಸಾರ.
ಅತಿ ಸಂಸಾರ ಅಂತ ಹೇಳ್ಬೋದು ದೇವರ ದಯದಿಂದ ಕಲಾಮಾತೆ ಅನುಗ್ರಹದಿಂದ ಆಗ್ಲಿ. ದಯಾನಂದ ಶೆಟ್ಟಿಗಾರ್ರೆ, ಇಷ್ಟು ಹೊತ್ತಿನ ಕಾಲ ನಿಮ್ಮ ಯಕ್ಷಗಾನದ ತಿರುಗಾಟ, ಹಲವಾರು ಮೇಳಗಳಲ್ಲಿ ನೀವು ತಿರುಗಾಟ ಮಾಡಿದಂಥ ಆ ಒಂದು ವಿಚಾರವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಿ. ನಿಮ್ಮ ಮುಂದಿನ ಜೀವನವೂ ಕೂಡ ಯಶಸ್ಸಾಗಲಿ. ಕಟೀಲು ಭ್ರಮರಾಂಬೆ ನಿಮಗೆ ಆಯುಷ್ಯ ಆರೋಗ್ಯವನ್ನು ನೀಡಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಧನ್ಯವಾದಗಳು. ನನ್ನನ್ನು ಈ ನಿಮ್ಮ ಮೀಡಿಯಾ ಕಾರ್ಯಕ್ರಮದಲ್ಲಿ ಪರಿಚಯಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಹೆಸರು ಗಳಿಸಲಿ ಅಂತ ಆ ಮಹಾತಾಯಿಯಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದ. ಯಕ್ಷಗಾನ ಕಲಾವಿದರ ಬದುಕಿನ ಕಥೆಯನ್ನು ತಿಳಿಸುವಂತಹ ಕಾರ್ಯಕ್ರಮ ನಮ್ಮ ಮೀಡಿಯಾದ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ತನ್ನ ಅನುಭವದ ಮಾತನ್ನು ನಮ್ಮೊಂದಿಗೆ